ಇಂದು ಮಾಡದೇ ಇರುವ ಪ್ರತಿಯೊಂದು ಕೆಲಸ ನಾಳೆಯ ದಿನ ಚಿಂತೆಯಾಗಿ ಬದಲಾಗುತ್ತದೆ. ಸೊ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. GK ಡೈರೀಸ್ ಕನ್ನಡ ವ್ಲಾಗಿಗೆ ಸ್ವಾಗತ ಮಾಡ್ತಾ ಇವತ್ತಿನ ಸಂಡೇ ವ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಬೇಗ ಎದ್ದು ಬ್ರಷ್ ಮಾಡ್ತಾ ಇದ್ದೀನಿ. ಎಲ್ಲಿ ಬ್ರಷ್ ಮಾಡ್ತಾ ಇದ್ದೀನಿ, ಇವತ್ತು ಯಾರ ಮನೇಲಿದ್ದೀನಿ, ಅದೆಲ್ಲವನ್ನು ಕೂಡ ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೇನೆ. ಸೊ ನಾವು ಬೆಂಗಳೂರಿಗೆ ಸ್ವಲ್ಪ ಕೆಲಸ ಇದ್ದ ಕಾರಣ ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿಂದ ವಾಪಸ್ ನಮ್ಮ ಅಜ್ಜಿ ಮಂಡ್ಯಕ್ಕೆ ಬಂದು ಅಲ್ಲಿ ಕಿಚನಲ್ಲಿ ಏನು ಕೂಡ ತಯಾರಾಗೋದಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಮಾವನ ಮಗ ಒಬ್ಬನೇ ಇರುವ ಕಾರಣ ಅಲ್ಲಿ ಅವನು ಔಟ್ಸೈಡ್ ಫುಡ್ ಎಲ್ಲ ಊಟ ಮಾಡ್ತಾನೆ. ಆಗ ನಾವು ಬಂದರೆ ನಾವೇ ಏನಾದರೂ ಕಾಫಿ ಅಥವಾ ಊಟ ಕಿಚನಲ್ಲಿ ನಾವು ಬಂದರೆ ಮಾತ್ರ ಅಡಿಗೆ ತಯಾರಾಗ್ತದೆ. ಹಾಗಾಗಿ ಇವತ್ತಿನ ದಿನ ನಾನು ಬೆಳಿಗ್ಗೆ ಮುಂಚೆ ಬಂದು ಕಾಫಿ ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ. ಚಹಾ ಕುಡಿದ್ರಾ? ಚಹಾ ಕುಡಿದ್ರಾ? ಚಾನ ಕುಟ್ಟಿದ್ದು ನಾನು. ಬ್ರೂ ಕಾಫಿ ಕುಡ್ದಿದ್ದಾರೆ, ಈಗ ಚಹಾ ಕುಡ್ದಿದ್ದಾರೆ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಟುಡೇ ನಾನು ನಮ್ಮ ಅಜ್ಜಿ ಮನೆಯಲ್ಲಿ. ಸೊ ತುಳು ಚಾನಲಲ್ಲಿ ಆಲ್ರೆಡಿ ವ್ಲಾಗ್ ಮಾಡಿದ್ದೆ ಅಜ್ಜಿ ಮನೆ ಟೂರೆಲ್ಲ. ಈಗ ಕನ್ನಡ ಚಾನಲಲ್ಲಿ ಮಾಡ್ತಾ ಇದ್ದೇನೆ. ಹೋಮ್ ಟೂರ್ ಮಾಡೋದಿಲ್ಲ, ಜಸ್ಟ್ ನನ್ನ ಹಸ್ಬೆಂಡ್ ಸುಮ್ಮನೆ ನಾವು ಸುತ್ತಾಡಲಿಕ್ಕೆ ಬಂದಿದ್ದು ಒಂದೆರಡು ದಿನ. ನನ್ನ ಅಣ್ಣ ಎಲ್ಲ ತಿಂಡಿ ಎಲ್ಲ ತಂದು ಕೊಟ್ಟಿದ್ದಾರೆ. ಸೊ ತಿನ್ನುವ ಈಗ ಪ್ಲೇಟೆಲ್ಲ ಹಾಕಿ. ಇಲ್ಲೆಲ್ಲ ಯಾರು ಇರುವುದಿಲ್ಲ, ಹಾಗಾಗಿ ಪ್ಲೇಟೆಲ್ಲ ತೊಳಿಬೇಕು. ಈಗ ಎಲ್ಲ ಸೆಟ್ ಮಾಡಿದ್ದು ಪ್ಲೇಟ್ ತೊಳ್ಕೊಂಡು ಬರ್ತಾನೆ. ಇವರಿಗೆ ಉದರ್ಶಿನ ಇಲ್ಲಿ ಬಂದು ಮಾಲಿ ಮೊಬೈಲ್ ಬಿಟ್ಟು ಕೂತ್ಕೊಳ್ಳಿ. ತೊಳೆಯುವ ಪಲಾವ್ ತೆಗೆಯುವ. ನಾನು ಪಲಾವ್ ತರಲಿಕ್ಕೆ ಹೇಳಿದ್ದು, ಯಾಕೆಂದರೆ ಹೊಟ್ಟೆ ಫುಲ್ ಆಗ್ತದಲ್ಲ, ಅದಕ್ಕೆ. ದೋಸೆ ಎಲ್ಲ ತಿಂದರೆ ಅಲ್ಲಿ ಇಲ್ಲಿ ಬರುವಾಗ ಅದು ದೋಸೆ ಎಲ್ಲ ಹೀಗೆ ಆಗಿರ್ತದೆ. ಅದಕ್ಕಿಂತ ರೈಸ್ ಐಟಮ್ ತಿಂದರೆ ಸ್ವಲ್ಪ ಫುಲ್ ಆಗ್ತದಲ್ಲ ಹೊಟ್ಟೆ, ಹಾಗೆ. ಎಂತೆಂತ ಆಡು ಮಾರಾಯ್ತು. ಬಸ್ ಸೂಪರ್. ರೈಸ್ ಐಟಮ್ ಯಾವಾಗಲೂ ತಿನ್ನಬೇಕು, ಬೆಸ್ಟ್. ರೈಸ್ ಐಟಮ್ ಯಾವಾಗಲೂ ತಿನ್ನಬೇಕು, ಬೆಸ್ಟ್. ಗೊತ್ತಾಯ್ತಾ? ದೋಸೆ ಎಲ್ಲ ತಿಂದರೆ ಮುದ್ದೆ ಆಗ್ತದೆ ಅದು ಇಲ್ಲಿ ಬರುವಾಗ. ಆಮೇಲೆ ತಿಂದಾಗೆ ಆಗೋದಿಲ್ಲ. ವಡೆ 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 ಉಂಟಾ? ನಿಮಗೊಂದು, ನನಗೊಂದು. ತಗೊಳ್ಳಿ, ಮೊಸರುಂಟು, ಹಾಕ್ಕೊಳ್ಳಿ. ಈಗ ಪಲಾವ್ ಅದೇ ರೀತಿ, ಮತ್ತು ಮೊಸರು ಕೊಟ್ಟಿದ್ದಾರೆ, ಮತ್ತು ಒಂದು ವಡೆ. ಇಲ್ಲಿ ಚಟ್ನಿ ಸಿಗ್ತದೆ ಅದಕ್ಕೆ. ಇದರೊಳಗೆ ಪಲಾವ್ ಒಳಗೆ ಚಟ್ನಿ ಹಾಕಿರ್ತಾರೆ ಈ ಕಡೆ ಎಲ್ಲ. ಅದು ಒಳ್ಳೆ ಆಗ್ತದೆ ಚಟ್ನಿ ತಿನ್ನಲಿಕ್ಕೆ ಪಲಾವ್. ಮೇಕ ಮೇಕ ಅಡ್ಡ ಆಯ್ತು. ಕನ್ನಡ ವೈಡೆಂಗಲಾಗುತ್ತೆ ಅದರಲ್ಲಿ. ಚೌತಿಯಾ? ಗಣಪತಿ ಹಬ್ಬ ಮಾಡ್ತಾ ಇದ್ದೀರಾ? ಎಷ್ಟು ಕಲೆಕ್ಷನ್ ಮಾಡಿದ್ದೀರಿ?
ನೆಕ್ಸ್ಟ್ ನಾವು ರೆಡಿಯಾಗಿ ಹೋಗಿದ್ದು ಒಂದು ಸೀಮಂತ ಫಂಕ್ಷನ್ ಇತ್ತು, ನನ್ನ ಮಾವನ ಮಗನ ಫ್ರೆಂಡ್ ಇದ್ದು ವೈಫ್ ಇದ್ದು, ಹಾಗಾಗಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗುವಾಗನೇ ಫೋಟೋಶೂಟ್ ಎಲ್ಲ ಆಗ್ತಾಯಿತ್ತು. ಅಲ್ಲಿ ಹೋಗಿ ಫೋಟೋಶೂಟಿಗೆಲ್ಲ ಜಾಯಿನ್ ಆದ್ವಿ. ಅಲ್ಲಿ ಬಾಯ್ಸ್ ಎಲ್ಲ ಹೋಗಿ ಹೊರಗಡೆ ಕೂತಿದ್ರು, ನಾನು ಫೋಟೋ ಎಲ್ಲ ತೆಗಿತಾ ಇದ್ದೆ, ಅದನ್ನು ನೋಡ್ತಿದ್ದೆ. ಸೊ ಇವರೇ ಅಣ್ಣ, ಅಖಿಲೇಶ್ ಅಣ್ಣ ಅಂತ ಹೇಳಿ, ಅವರ ವೈಫ್ ಇದ್ದು ಸೀಮಂತ, ಹಾಗಾಗಿ ಫಂಕ್ಷನ್ಗೆ ಕರೆದಿದ್ರು. ನಾವು ಅಂದರೆ ಅಕಸ್ಮಾತಾಗಿ ಬೆಂಗಳೂರಿಂದ ಮಂಡ್ಯಕ್ಕೆ ಬಂದ್ವಾ, ಹಾಗಾಗಿ ಅವರು ನೈಟ್ ಕರೆದಿದ್ರು ನಮ್ಮನ್ನು. ನಾವು ಹೋಗಿರಲಿಲ್ಲ, ಬೇಡ ಇರಲಿ ಅಂತ, ಸರಿ ಆಗಲ್ಲ ಅದಕ್ಕೆ ಹೋಗಲಿಲ್ಲ. ಆದರೂ ಪುನಃ ಅವರು ಫೋನ್ ಮಾಡಿ ಕರೆದು ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಮತ್ತೊಂದು ಸಲ ಹೋದ್ವಿ. ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ತನ್ನ ಅವ್ರು ನೋಡ್ತಾ ಇಲ್ಲ, ಮನೋಣ ಅವ್ರು ಕಾಣಿಸ್ತಿಲ್ಲ, ಫೋಟೋ ಅಲ್ಲ ವಿಡಿಯೋ. ಆಯ್ತಲ್ಲಯ್ಯ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮೂರ ಕಡೆ ಎಲ್ಲ ಈ ಥರ ಎಲ್ಲ ಫಂಕ್ಷನಿಗೆಲ್ಲ ಮಾಡ್ತಾರೆ, ಕೆಲವೊಂದು ಐಟಮ್ ಮಾಡ್ತಾರೆ, ಕೆಲವೊಂದು ಐಟಮ್ ಮಾಡೋದಿಲ್ಲ. ಸೊ ಡಿಫ್ರೆಂಟ್ ಆಗಿರುವ ಒಂದು ಐಟಮ್ ಎಲ್ಲ ನಮಗೆ ಸಿಕ್ತು ತಿನ್ನಲಿಕ್ಕೆ. ಅದೇ ರೀತಿ ಈ ಕಡೆದು ಯಾವ ರೀತಿ ಫಂಕ್ಷನ್ ಎಲ್ಲ ನಡೀತದೆ ಅದನ್ನು ನೋಡುವಂತಹ ಒಂದು ಅವಕಾಶ ಸಿಕ್ತು. ಬೊಟ್ರೆ ಬರೋಣ ಆತನು ಚರ್ಮ ಬರ್ಬೋತಾನೆ. ಎದ್ದಾಗಿ ಎದ್ದದು ಈಗ ನಾನು ಎದ್ದು ಕಾಫಿ ಅಲ್ಲ ಟೀ ಮಾಡ್ತಾಯಿದ್ದೇನೆ. ಇವರು ಬಂದು ಸುಮ್ಮನೆ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾರೆ. ಸೊ ನನ್ನ ಮಾವನ ಮಗ ಬಂದು ಹೊರಗೆ ಹೋಗಿದ್ದಾರೆ, ಅಲ್ಲಿ ಫ್ರೆಂಡ್ಸ್ ಇದ್ದು, ಅವ್ರ ಫ್ರೆಂಡ್ ಇದ್ದು. ಇವತ್ತು ಇದಿತ್ತಲ್ಲ, ನಾವು ಹೋಗಿದ್ವಲ್ಲ, ಊಟ ಎಲ್ಲ ಮಾಡ್ಕೊಂಡು ಬಂದ್ವಲ್ಲ, ಅವ್ರದ್ದು ಫ್ರೆಂಡ್ ಇದ್ದು ಹೆಂಡ್ತಿದ್ದು ಸೀಮಂತ ಇತ್ತು, ಹಾಗೆ ಅವರಲ್ಲಿ ಹೋಗಿದ್ದಾರೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಅಂತೆಲ್ಲ. ಸೊ ಕಾಫಿ ಕುಡಿತಾ ಮತ್ತೆ ಮಾತಾಡುವ. ನೀರು ಜಾಸ್ತಿ ಆಗ್ಬೇಕಿತ್ತಲ್ಲ, ಸರಿ ಆಯ್ತಲ್ಲ, ಸಾಕು. ಆಗ ಇದಾಗಿತ್ತು ಸ್ವಲ್ಪ. ಪೂಜೆ ಮಂಡ್ಯ ಪೂಜೆ ಪೂರ ಕಡೆ ಪೂಜೆ ಮೂಲು ಪಿರ ತುಲಾಯ್ ಪೂಜೆ ತುಲ ಇಂಚ ಪೂಜೆ ಒಟ್ಟು ನೆತ್ತಿ ಪೂಜೆ ಅಕ್ಸೆ ಬೀಜ ಆಗಸ ಅಂತಾರಲ್ಲ, ಗೊತ್ತಾಗಲ್ವಾ? ಮನೋಣ್ಣನ್ಗೇನ್ ಕಡಿಮೆ ಆಯ್ತಾ ಕೂದ್ಲು ಹಿಂಗ್ ಮಾಡಿದ್ರೆ ಹೆಂಗ್ ಇಷ್ಟು ಬರುತ್ತೆ. ಇವ್ರದ್ ನೋಡಿ ಪರಿಸ್ಥಿತಿ ನಿಮ್ಗೂ ಕೂದ್ಲು ಜಾಸ್ತಿ ಆಯ್ತಾ? ಮಕ್ಕಳು ಚೆನ್ನಾಗಿ. ನೆಕ್ಸ್ಟ್ ನಾವು ಈವ್ನಿಂಗ್ ಹೊತ್ತಲ್ಲಿ ಅಗಸೆ ಬೀಜ ಅಂತ ಹೇಳ್ತಾರಲ್ಲ, ಫ್ಲ್ಯಾಕ್ಸ್ ಸೀಡ್ಸ್, ಅದರದ್ದು ಜೆಲ್ ಮಾಡಿದ್ವಿ. ಜೆಲ್ ಮಾಡಿ ಎಲ್ಲರೂ ಹಚ್ಕೊಳ್ತಿದ್ವಿ. ಇದು ಹೇರಿಗೆ ತುಂಬ ಗ್ರೋತ್ ಆಗಲಿಕ್ಕೆ, ಹೇರ್ ಗ್ರೋತ್ ಆಗಲಿಕ್ಕೆ, ಡ್ಯಾಂಡ್ರಫ್ ರಿಮೂವ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಎಲ್ಲ ಕಡೆಯಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಫ್ಲ್ಯಾಕ್ಸ್ ಸೀಡ್ಸ್. ಇದು ಎಲ್ಲಿ ಹೋದರೂ ಕೂಡ ಅಡ್ವರ್ಟೈಸ್ಮೆಂಟ್, ಅದೇ ರೀತಿ ರೀಲ್ಸಲ್ಲೆಲ್ಲ ಕೂಡ ಅದೇ ಬರ್ತದೆ. ಸೊ ನಿಮಗೆ ಬೇಕಿದ್ದರೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಐಡಿಯಾ ಬೇಕಿದ್ದರೆ ನನ್ನ ಹತ್ರ ಕೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗಾದರೂ ಶೇರ್ ಮಾಡ್ತೇನೆ ನಿಮಗೆ ಖಂಡಿತ ಅದರ ಬಗ್ಗೆ. ಸೊ ಇದು ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋದು. ಇದು ನನ್ನ ಮಾವನ ಮಗ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಅವರಿಗೆ ಗುಡ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿದ್ರ, ಹಾಗಾಗಿ ನಾವು
ಒಂದ್ಸಲಿ ನೋಡುವ ಟ್ರೈ ಮಾಡಿ ಯಾವ ರೀತಿ ಆಗ್ತದೆ ಅಂತ ಹೇಳಿ. ಅದೇ ರೀತಿ ನಾವು ರೀಲ್ಸಲ್ಲೆಲ್ಲ ಕೇಳಿದ್ವಿ, ಬಟ್ ಯೂಸ್ ಮಾಡಿರಲಿಲ್ಲ. ಇವತ್ತು ಯೂಸ್ ಮಾಡಿ ನೋಡೋಣ ನಾಳೆಗೆ ಯಾವ ರೀತಿ ಬರ್ತದೆ ಅಂತ ಹೇಳಿ ಅಪ್ಲೈ ಮಾಡ್ತಾ ಇದ್ದೆ. ನಾನೇ ಪ್ರಿಪೇರ್ ಮಾಡಿದ್ದೆ, ಎಲ್ಲರಿಗೂ ಕೂಡ ಪ್ರಿಪೇರ್ ಮಾಡಿ ಸ್ವಲ್ಪ ಕಡಿಮೆ ಜೆಲ್ ಬಂದಿತ್ತು ಫಸ್ಟಿಗೆ, ಆಮೇಲೆ ಕರೆಕ್ಟ್ ಆಯಿತು. ಅದಾದಮೇಲೆ ಹಚ್ಕೊಂಡು ಸ್ನಾನ ಎಲ್ಲ ಮಾಡಿ ನೆಕ್ಸ್ಟು ನಾವು ನೈಟಿಗೆ ನೆಕ್ಸ್ಟ್ ದಿನ ನೈಟ್ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನೆಕ್ಸ್ಟು ನಮಗೆ ನೈಟ್ ಕೂಡ ಅವರ ಮನೆಯಲ್ಲಿ ಇನ್ವೈಟ್ ಮಾಡಿದರು ಊಟಕ್ಕೆ. ಸೊ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಬಂದು ಬೀಗ ಎಲ್ಲ ಹಾಕಿ ಒಂದು ನೈಟ್ ಟೈಮಿಗೆ ಒಂದು ವಾಕಿಂಗ್ ಹೋಗಿ ಬರೋಣ ಅಂತ ಅಂದ್ಕೊಂಡು ವಾಕಿಂಗ್ ಹೊರಟ್ವಿ. ಅದೇ ರೀತಿ ನಮ್ಮದು ಡೈಲಿ ಒಂದು ಪ್ಲೇಸ್ ಇದೆ ಅಂತ ಹೇಳಿದ್ರೆ, ನಾವು ಯಾವಾಗಾದರೂ ಆ ಕಡೆ ಹೋದರೆ ನಮ್ಮ ಅಜ್ಜಿ ಮನೆಗೆ ಅವಿಲ್ ಮಿಲ್ಕ್ ಅಂತ ಹೇಳಿ, ಅಂದರೆ ಅವಿಲ್ ಮಿಲ್ಕ್ ಶೇಕ್ ಈ ಥರ ಡಿಫ್ರೆಂಟಾಗಿ ಮಿಲ್ಕ್ ಶೇಕ್ ಎಲ್ಲ ಸಿಗ್ತದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಯಾವಾಗಲೂ ನನ್ನ ಮಾವನ ಮಗ. ಅಲ್ಲಿ ಹೋಗಿ ನೈಟ್ ಟೈಮಿಗೆ ಒಂದು ವಾಕಿಂಗ್ ಕೂಡ ಆದಾಗೆ ಆಗ್ತದಲ್ಲ, ಹಾಗೆ ಕುಡ್ದಾಗೂ ಆಗ್ತದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.